ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಕೃಷ್ಣಂ ವಂದೇ ಜಗದ್ಗುರುಂ ದಾಸವರ್ಯಂ ದಯಾಯುಕ್ತಂ ದೂರೀಕೃತದೂರಾಶೀಷಂ ಹರಿಕಥಾಮೃತಸಾರವತ್ತಾರಂ ಜಗನ್ನಾಥ ಗುರುಂ ಭಜೆ. ಸಕಲ ಯತಿ ದಾಸವರೇಣ್ಯರನ್ನು ಶ್ರದ್ಧಾಭಕ್ತಿಗಳಿಂದ ಸ್ಮರಿಸುತ್ತಾ ನಮ್ಮ ಕುಲದೈವವಾದ ಶ್ರೀ ಲಕ್ಷ್ಮೀ ಬಂಡೇರಂಗನಾಥ ಪಾದಗಳಿಗೆ ಶ್ರದ್ಧಾಭಕ್ತಿಯಿಂದ ನಮಸ್ಕರಿಸಿ ಎಲ್ಲ ಕೇಳುಗರಿಗೂ ವಂದಿಸುತ್ತಾ ಶ್ರೀ ಹರಿವಾಯುಗುರುಗಳ ಅನುಗ್ರಹದಿಂದ ಶ್ರೀ ಜಗನ್ನಾಥದಾಸಾರ್ಯರು ರಚಿಸಿರುವಂತಹ ಕೃತಿ ಫಲವಿದು ಬಾಳ್ದುದಕ್ಕೆ ಈ ಕೃತಿಯ ನುಡಿಗಳ ಯಥಾಮತಿ ಅರ್ಥಚಿಂತನೆಯನ್ನು ನೋಡ್ತಾ ಬಂದಿದ್ದೇವೆ. ಇಂದು 4ನೇ ನುಡಿಯ ಅರ್ಥಚಿಂತನೆಯ ಮುಂದುವರಿದ ಭಾಗವನ್ನು ಯಥಾಮತಿಯಾಗಿ ನೋಡೋಣ ಅಂತ ಹೇಳ್ತಾ, ನಿನ್ನೆ ದಿನ ವಾಸವ, ಇಂದ್ರನೇ ಮೊದಲಾದ ಎಲ್ಲ ದೇವತೆಗಳ ಗುಂಪಿಗೂ ಹಾಗೂ ದೈತ್ಯರ ಗುಂಪಿಗೂ ಶ್ರೀ ವಾಸುದೇವ ರೂಪಿ ಪರಮಾತ್ಮನೇ ಶುಭ ಮತ್ತು ಅಶುಭ ಫಲವನ್ನು ಕೊಡ್ತಕ್ಕಂಥವರು ಎನ್ನುವ ಸಾಲಿನ ಚಿಂತನೆಯನ್ನು ನೋಡಿ ಬಂದಿದ್ದೇವೆ. ಇಲ್ಲಿ ಒಂದು ಸಂದೇಹ ಇದೆ. ಇಂದ್ರಾದಿ ದೇವತೆಗಳೇ ಮೊದಲಾಗಿರ್ತಕ್ಕಂತಹ ಎಲ್ಲ ಸುರರಿಗೆ ಶುಭವನ್ನು ಕೊಡ್ತಾ ಇದ್ದಾರೆ ವಾಸುದೇವ ರೂಪಿ ಪರಮಾತ್ಮ, ಹಾಗೆಯೇ ದೈತ್ಯರಿಗೆ ಅಶುಭ ಫಲವನ್ನು ಕೊಡ್ತಾ ಇದ್ದಾರೆ. ಇದು ಸರಿ. ಇಲ್ಲಿ ನನ್ನ ಸಂದೇಹ, ಇಂದ್ರದೇವರಿಗಿಂತಲೂ ಮೇಲಿನ ಕಕ್ಷೆಯಲ್ಲಿ ಬರ್ತಕ್ಕಂತಹ ರುದ್ರದೇವರು ಮತ್ತು ಬ್ರಹ್ಮದೇವರು, ಇವರಿಗೆ ವಾಸುದೇವ ರೂಪಿ ಪರಮಾತ್ಮ ಶುಭ ಮತ್ತು ಅಶುಭ ಫಲವನ್ನು ಕೊಡೋಲ್ವಾ, ಶುಭ ಫಲವನ್ನು ಕೊಡೋಲ್ವಾ? ಅಂದರೆ ಈ ಸಂದೇಹಕ್ಕೆ ಮುಂದಿನ ಸಾಲಿನಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ಉತ್ತರದ ರೂಪದಲ್ಲಿ ಹೇಳ್ತಾ ಇದ್ದಾರೆ. ಇಂದು ಆ ನುಡಿಯ ಸಾಲನ್ನು ನೋಡಿಕೊಂಡು ಬರೋಣ. ವಾಸವ ಮುಖ ವಿಬುಧಾಸುರ ನಿಚಯಕ್ಕೆ ವಾಸುದೇವನೇ ಶುಭಾಶುಭದ ಈ ಸಮಸ್ತ ಜಗಕೀಶ ಕೇಶವ ಅನೀಶ ಜೀವರೆಂಬೀಸು ಜ್ಞಾನವೇ ಫಲವಿದು ಬಾಳ್ದುದಕ್ಕೆ. ವಾಸುದೇವ ರೂಪಿ ಪರಮಾತ್ಮ ಎಲ್ಲದಕ್ಕೂ ಕಾರಣೀಭೂತರಾಗಿರ್ತಕ್ಕಂಥವರು. ಇಡೀ ಜಗದ ನಿಯಮನ, ಸೃಷ್ಟಿ ನಿಯಮನ, ಪಾಲನ, ಪೋಷಣ ಎಲ್ಲಕ್ಕೂ ಕಾರಣೀಭೂತರಾಗಿರ್ತಕ್ಕಂಥವರು ಶ್ರೀಹರಿ. ಆದ್ದರಿಂದ ಅವರು ಸೃಷ್ಟಿಸಿದ ಎಲ್ಲ ಚೇತನರಿಗೂ ಅವರವರ ಕರ್ಮಾನುಸಾರವಾಗಿ, ಯೋಗ್ಯತಾನುಸಾರವಾಗಿ ಶುಭ ಮತ್ತು ಅಶುಭ ಫಲವನ್ನು ಕೊಡ್ತಕ್ಕಂಥವರು. ಲೌಕಿಕದಲ್ಲಿಯೂ ನಾವು ನೋಡ್ತಾ ಇದ್ದೇವೆ, ಒಬ್ಬರು ತುಂಬ ಸುಖವಾಗಿ ಜೀವನವನ್ನು ನಡೆಸ್ತಾ ಇರ್ತಾರೆ, ಇನ್ನೊಬ್ಬರು ಎಷ್ಟು ಕಷ್ಟ ಕಾರ್ಪಣ್ಯಗಳ ಒಂದು ಸಾಲಿನಲ್ಲಿಯೇ ಇರ್ತಾರೆ ಯಾವತ್ತಿಗೂ. ಇದು ಯಾಕೆ ಹೀಗಾಗತ್ತೆ? ಅವರವರ ಯೋಗ್ಯತಾ ಮತ್ತು ಅವರವರ ಕರ್ಮಾನುಸಾರವಾಗಿ ಈ ರೀತಿಯ ಫಲಗಳನ್ನು ಭಗವಂತ ಉಣಿಸ್ತಾ ಇದ್ದಾರೆ. ಅವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ವೈಷಮ್ಯ ಇಲ್ಲ. ಮತ್ತು ಸಾಕಷ್ಟು ದೇವತೆಗಳಿದ್ದಾರಲ್ಲ, ಹಾಗಿದ್ರೆ ವಾಸುದೇವರೇ ಯಾಕೆ ಅಂದರೆ ಶ್ರೀ ವಾಸುದೇವ ರೂಪಿಯೇ ಪರಮಾತ್ಮ ಮಾತ್ರವೇ ಈ ಮೋಕ್ಷವನ್ನು ಕೊಡ್ತಕ್ಕಂಥವರು. ಆದ್ದರಿಂದ ಈ ವಾಸುದೇವ ರೂಪಿ ಪರಮಾತ್ಮ ಈ ಶ್ರೀಹರಿಯಿಂದಲೇ ಚತುರ್ಮುಖ ಬ್ರಹ್ಮದೇವರು ಕೂಡ ಸೃಷ್ಟಿಯಾಗಿದ್ದಾರೆ. ತದನಂತರದಲ್ಲಿ ರುದ್ರದೇವರು, ಅವರಿಂದ ರುದ್ರದೇವರು, ಹೀಗೆ ಸೃಷ್ಟಿಯಾಗಿದ್ದಾರೆ. ಮಹತ್ತತ್ವ ಮತ್ತು ಅವ್ಯಕ್ತ ತತ್ವ ಎಲ್ಲಕ್ಕೂ ಕಾರಣೀಭೂತರಾಗಿರ್ತಕ್ಕಂಥವರು ಶ್ರೀಹರಿ. ಆದ್ದರಿಂದ
ಈ ಕಾರ್ಯವನ್ನು ಶ್ರೀ ವಾಸುದೇವ ರೂಪಿ ಪರಮಾತ್ಮರು ಮಾಡ್ತಾ ಇದ್ದಾರೆ. ಎಲ್ಲ ತ್ರಿವಿಧ ಚೇತನರಿಗೂ ಕೂಡ ಯೋಗ್ಯತಾನುಸಾರವಾಗಿ ಶುಭ ಮತ್ತು ಅಶುಭ ಫಲವನ್ನು ಕೊಡ್ತಾ ಇದ್ದಾರೆ. ಇಡೀ ಸಮಸ್ತ ಜಗಕ್ಕೆ ಈ ನಿರ್ಮಾಣರು ಯಾರು? ಇಡೀ ಬ್ರಹ್ಮಾಂಡದ ನಿರ್ಮಾಣವನ್ನು ಮಾಡಿದವರು, ಈ ಕರ್ತೃ ಯಾರು ಅಂದರೆ ಅವರೊಬ್ಬರೇ ಶ್ರೀಹರಿ, ಈಶ, ಒಡೆಯ. ಉಳಿದವರೆಲ್ಲರೂ ಅನೀಶರು. ಯಾಕೆ ಅಂದರೆ ಬ್ರಹ್ಮಾದಿ ದೇವತೆಗಳಿಂದ ಮೊದಲು ಮಾಡಿಕೊಂಡು ಎಲ್ಲರೂ ಕೂಡ ಶ್ರೀಹರಿಯ ಅಧೀನದಲ್ಲಿರ್ತಕ್ಕಂಥವರು ಅನೀಶರು. ಈಶ, ಅದರ ವಿರುದ್ಧ ಪದ ಅನೀಶ. ಈಶ ಎಂದರೆ ಒಡೆಯ, ಅನೀಶರು ಒಡೆಯರಲ್ಲದವರು. ಆದ್ದರಿಂದ ಅವರೆಲ್ಲರೂ ಕೂಡ ಶ್ರೀಹರಿಯ ಅಧೀನದಲ್ಲಿರ್ತಕ್ಕಂಥವರು. ಇಡೀ ಬ್ರಹ್ಮಾಂಡವನ್ನೆಲ್ಲ ನಿರ್ಮಿಸಿ ನಿಯಮನವನ್ನು ಮಾಡ್ತಕ್ಕಂಥವರು ಯಾರು? ಅವರೇ ಶ್ರೀಹರಿ. ಅವರ ಅಧೀನದಲ್ಲಿಯೇ ಎಲ್ಲವೂ ನಡೆಯುತ್ತದೆ. ಹೇಗಿದೆ ಜಗತ್ತು ನೋಡಿ, ಬರೀ ಜೀವಿಗಳು ಮಾತ್ರವ? ಬಹುಚಿತ್ರ ಜಗತ್ ಬಹುದಾಕರಣಾತ್ ಪರಶಕ್ತಿ ಅನಂತ ಗುಣ ಪರಮಃ. ವಿಧ ವಿಧವಾಗಿರ್ತಕ್ಕಂತಹ ಜೀವರಾಶಿಗಳನ್ನು ಒಳಗೊಂಡಿರ್ತಕ್ಕಂತಹದ್ದು ಈ ಜಗತ್ತು. ಅಷ್ಟೇ ವಿಧವಾದ ಜಡ ವಸ್ತುಗಳನ್ನು ಒಳಗೊಂಡಿರ್ತಕ್ಕಂತಹದ್ದು. ಎಲ್ಲವನ್ನ ಸೃಷ್ಟಿ ಮಾಡಿರ್ತಕ್ಕಂಥವರು ಶ್ರೀಹರಿ. ಮೊದಲಿಗೆ ಜೀವಿಗಳನ್ನು ಸೃಷ್ಟಿಸಿದ್ದಾರೆ, ತದನಂತರದಲ್ಲಿ ಜೀವಿಗಳಿಗೆ ಉಪಯುಕ್ತವಾಗುವಂತೆ ಜಡ ವಸ್ತುಗಳನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ಒಂದು ಜೀವಿ ಇದ್ದ ಹಾಗೆ ಇನ್ನೊಂದು ಜೀವಿ ಇಲ್ಲ, ಒಂದು ಜಡವಸ್ತು ಇದ್ದ ಹಾಗೆ ಇನ್ನೊಂದು ಜಡವಸ್ತು ಇಲ್ಲ. ಅದಕ್ಕಾಗಿಯೇ ದ್ವಾದಶ ಸ್ತೋತ್ರದಲ್ಲಿ ಬಹುಚಿತ್ರ ಜಗತ್ ಬಹುದಾಕರಣಾತ್. ನೋಡಿ, ನಮ್ಮ ಸುತ್ತಮುತ್ತ ನೋಡಿದ್ರೇನೆ ಗೊತ್ತಾಗತ್ತೆ, ಒಂದು ವಸ್ತು ಇದ್ದ ಹಾಗೆ ಇನ್ನೊಂದು ವಸ್ತು ಇಲ್ಲ, ಒಬ್ಬರು ಇದ್ದ ಹಾಗೆ ಇನ್ನೊಬ್ಬರು ಇಲ್ಲ, ಜೀವಿಗಳಲ್ಲೇ ತೆಗೆದುಕೊಂಡಾಗ. ಈ ರೀತಿಯಾಗಿರುವಂತಹ ವಿವಿಧ ಜೀವರಾಶಿಗಳನ್ನು ಹಾಗೆಯೇ ವಿಚಿತ್ರವಾಗಿರುವಂತಹ ಜಡವಸ್ತುಗಳನ್ನು ಕೂಡ ಸೃಷ್ಟಿ ಮಾಡಿರ್ತಕ್ಕಂಥವರು ಶ್ರೀಹರಿ. ಅದಕ್ಕಾಗಿಯೇ ಈ ಇಡೀ ಸಮಸ್ತ ಜಗಕ್ಕೆ ಅವರೊಬ್ಬರೇ ಈಶ. ಸಮಸ್ತ ಜಗಕ್ಕೆ ಈಶ ಕೇಶವ. ಇಡೀ ಸಮಸ್ತ ಜಗತ್ತಿಗೆ ಈಶರು ಯಾರು? ಒಡೆಯರು ಯಾರು? ಅವರೇ ಕೇಶವ. ಅನೀಶ ಜೀವರೆಂಬಿ ಸುಜ್ಞಾನವೇ. ಉಳಿದವರು ಎಲ್ಲರೂ ಕೂಡ ಅನೀಶರು ಎನ್ನುವಂತಹ ಚಿಂತನೆಯನ್ನ ಮಾಡುವುದೇ ಫಲ ಇದು ಬಾಳ್ದುದಕ್ಕೆ ಎಂದು ದಾಸಾರ್ಯರು ಇಲ್ಲಿ ತಿಳಿಸ್ತಾ ಇದ್ದಾರೆ. ಇನ್ನು ಈ ಒಂದು ಜಗಕ್ಕೆ ಕೀಶ ಅಂತ ನೋಡೋದಾದರೆ, ಕೀಶ ಶಬ್ದಶಃ ಅರ್ಥ ಸಂಸ್ಕೃತದಲ್ಲಿ ಕಪಿ. ಕಪಿ ಅಂದರೆ ಯಾರು? ಅವರೇ ಶ್ರೀಹರಿಯನ್ನ ತಮ್ಮ ಹೃದಯದಲ್ಲಿ ಹೊತ್ತಿರ್ತಕ್ಕಂತಹ ಹನುಮಂತ ದೇವರು. ರಾಮದೇವರನ್ನ ತಮ್ಮ ಹೃದಯದಲ್ಲಿಯೇ ಹೊತ್ತಿರ್ತಕ್ಕಂಥವರು, ಭುಜದ ಮೇಲೆ ಹೊತ್ತಿರ್ತಕ್ಕಂಥವರು ಅವರೇ ಹನುಮಂತ ದೇವರು. ಈ ಹನುಮಂತ ದೇವರ ಅಂತರ್ಗತನಾಗಿರ್ತಕ್ಕಂತಹ ಕೇಶವ. ಈ ಮಾತನ್ನು ಇಲ್ಲಿ ಶ್ರೀ ದಾಸಾರ್ಯರು ಹೇಳಬೇಕಾಗಿದೆ. ಯಾಕೆ ಅಂದರೆ ಪ್ರತಿಯೊಂದು ಕೆಲಸವನ್ನು ಕೂಡ ನಮಗಾಗಿ, ಈ ಚೇತನರಿಗಾಗಿ ಶ್ರೀಹರಿ ಮಾಡ್ತಾ ಇದ್ದಾರೆ ಅಂದರೆ ಅದು ಯಾರ ಮುಖಾಂತರವಾಗಿ ನಮ್ಮ ಎಲ್ಲ ಕರ್ಮಗಳನ್ನು ಸಮರ್ಪಣೆ ಮಾಡಬೇಕು? ಅದು ಶ್ರೀ ಮುಖ್ಯಪ್ರಾಣ ಅಂತರ್ಗತವಾಗಿಯೇ ಹಿಂದಿನ ನುಡಿಯಲ್ಲಿಯೇ ತಿಳಿಸಿಕೊಟ್ಟಿದ್ದಾರೆ. ಆ ಒಂದು ವಿಷಯವನ್ನು ಹೇಳುವುದಕ್ಕೋಸ್ಕರವಾಗಿಯೇ ಇಲ್ಲಿ ದಾಸಾರ್ಯರು ಶ್ರೀ ಮುಖ್ಯಪ್ರಾಣ ಅಂತರ್ಗತರಾಗಿರ್ತಕ್ಕಂತಹ ಕೇಶವರೂಪಿ ಪರಮಾತ್ಮನನ್ನು ನೆನೀತಾ ಇದ್ದಾರೆ. ನೋಡಿ, ಮೊದಲಿನ ಸಾಲಿನಲ್ಲಿ ಶ್ರೀಹರಿಯ ಸರ್ವೋತ್ತಮ ತತ್ವವನ್ನು ಹೇಳಿದ ಹಾಗಾಯಿತು. ಇಲ್ಲಿ ಎರಡನೆಯ ಸಾಲಿನಲ್ಲಿ ವಾಯು ಜೀವೋತ್ತಮರು ಎನ್ನುವುದನ್ನು ಕೂಡ ಹೇಳಿದ ಹಾಗಾಯಿತು. ಅಂದರೆ ಶ್ರೀಮದಾಚಾರ್ಯರ ತತ್ವ ಸಿದ್ಧಾಂತವನ್ನು ಬಿಟ್ಟು ಏನೂ ನಡೆಯೋಲ್ಲ.
ಅದನ್ನು ಇಟ್ಟುಕೊಂಡೇ ನಾವು ಮುಂದುವರಿಯಬೇಕು. ಭಗವಂತನ ಚಿಂತನೆ ಮಾಡಬೇಕಾಗಿತ್ತು ಅಂದರೆ ಶ್ರೀಮದ್ ಆಚಾರ್ಯರ ಸಿದ್ಧಾಂತವೇ ಒಂದು ಉತ್ತಮವಾದ ಮಾರ್ಗ ಎಂದು ಹೇಳುವುದನ್ನು ಕೂಡ ಇಲ್ಲಿ ದಾಸಾರ್ಯರು ನಮಗೆ ಹೇಳಿಕೊಡ್ತಾ ಇದ್ದಾರೆ. ಯಾಕೆ? ಶ್ರೀಹರಿ ಸರ್ವೋತ್ತಮರು, ಹರಿರೇವ ಪರಹ ಹರಿರೇವ ಗುರುವು ಹರಿರೇವ ಜಗತ್ ಪಿತೃ ಮಾತೃಗತಿ. ಈ ಸಮಸ್ತ ಜಗಕ್ಕೆ ಹರಿಯೇ ಸರ್ವೋತ್ತಮರು, ಅವರೇ ನಿರ್ಮಾತೃಗಳು, ಕರ್ತೃಗಳು ಕೂಡ ಅವರೇ ಪಿತೃ ಮಾತೃ ಎಲ್ಲರೂ ಕೂಡ ಅವರೇ ಎನ್ನುವಂತಹ ನಿಟ್ಟಿನಲ್ಲಿ ಈ ಸಮಸ್ತ ಜಗಕ್ಕೆ ಈಶರು, ಅವರೇ ಒಡೆಯರು ಅಂತ ಹೇಳ್ತಾ ಇದ್ದಾರೆ. ಈ ಇಡೀ ಜಗತ್ತನ್ನು ನಿರ್ಮಾಣ ಮಾಡಿರ್ತಕ್ಕಂಥವರು, ಧಾರಣ ಮಾಡಿರ್ತಕ್ಕಂಥವರು, ಪೋಷಣವನ್ನು ಮಾಡತಕ್ಕಂಥವರು ಶ್ರೀಹರಿ ಒಬ್ಬರೇ. ಎಲ್ಲರ ಪ್ರೇರಕರೂ ಕೂಡ ಅವರೇ ಆಗಿದ್ದಾರೆ. ಇನ್ನು ಕೇಶವ ಶಬ್ದಕ್ಕೆ ಕ ಪ್ಲಸ್ ಈಶ ಪ್ಲಸ್ ವ ಅಂತ ನೋಡೋದಾದರೆ ಏಕಾಕ್ಷರ ಕೋಶದಲ್ಲಿ ಕ ಎಂದರೆ ಬ್ರಹ್ಮದೇವರು, ಈಶ ಅಂದರೆ ರುದ್ರದೇವರು, ವ ಅಂದರೆ ಪ್ರೇರಕರು. ಈ ಬ್ರಹ್ಮದೇವರಿಗೂ ಮತ್ತು ರುದ್ರದೇವರಿಗೂ ಪ್ರೇರಕರಾಗಿರ್ತಕ್ಕಂಥವರು ಯಾರು? ಅವರೇ ಕೇಶವರೂಪಿ ಪರಮಾತ್ಮ ಶ್ರೀಹರಿ ಎನ್ನುವುದನ್ನು ಸೂಚ್ಯವಾಗಿ ಇಲ್ಲಿ ದಾಸಾರ್ಯರು ತಿಳಿಸಿಕೊಡ್ತಾ, ಉಳಿದವರೆಲ್ಲರೂ ಕೂಡ ದಾಸರು ಅಂದರೆ ಬ್ರಹ್ಮಾದಿ ದೇವತೆಗಳನ್ನು ಮೊದಲು ಮಾಡಿಕೊಂಡು ಎಲ್ಲರೂ ಕೂಡ ಶ್ರೀಹರಿಯ ದಾಸರು ಎಂದು ನಾವು ತಿಳಿದು ಭಜಿಸುವುದೇ ಫಲವಿದು ಬಾಳ್ದುದಕ್ಕೆ ಎನ್ನುವಂತಹ ನಿಟ್ಟಿನಲ್ಲಿ ಕೇಶವ ನೀಶ ಜೀವರೆಂಬೀ ಸುಜ್ಞಾನವೇ, ಈ ಸುಜ್ಞಾನ ಸಮೀಚೀನವಾದ ಆ ಭಗವಂತನ ಹರಿಸರ್ವೋತ್ತಮ ತತ್ವವನ್ನು ತಿಳಿಸ್ತಾ ವಾಯು ಜೀವೋತ್ತಮರು ಎಂದು ಹೇಳ್ತಾ ಉಳಿದವರು ಎಲ್ಲರೂ ಕೂಡ ಶ್ರೀಹರಿಯ ಅಧೀನರು, ಎಲ್ಲರೂ ಕೂಡ ಶ್ರೀಹರಿಯ ದಾಸರು ಎಂದು ಹೇಳುವಂತೆ ಆ ಜ್ಞಾನವನ್ನು ತಿಳಿದು, ಆ ಜ್ಞಾನ ಯಾವ ಜ್ಞಾನ? ಈ ರೀತಿಯಾಗಿರುವಂತಹ ಶ್ರೀಹರಿ ಸರ್ವೋತ್ತಮರು ಎನ್ನುವಂತಹ ಜ್ಞಾನ ಸುಜ್ಞಾನ. ಅಂತಹ ಸಮೀಚೀನವಾದ ಜ್ಞಾನವನ್ನು ತಿಳಿದುಕೊಂಡು ಅರಿತುಕೊಂಡು ಭಗವಂತನನ್ನು ಸ್ತುತಿಸುವುದೇ ಫಲವಿದು ಬಾಳ್ದುದಕ್ಕೆ. ಉಳಿದ ದೇವತೆಗಳು ಎಲ್ಲರೂ ಕೂಡ ಕೊಂಡಾಡ್ತಾ ಇದ್ದಾರೆ. ಇದೇ ರೀತಿಯಾಗಿ ರಮಾ ಬ್ರಹ್ಮಾದಿ ದೇವತೆಗಳೆಲ್ಲರೂ ಕೂಡ ಶ್ರೀಹರಿ ಸರ್ವೋತ್ತಮ ತತ್ವವನ್ನು ಒಪ್ಪಿಕೊಂಡಿದ್ದಾರೆ, ಅದನ್ನೇ ಪಾಲಿಸ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಶ್ರೀಹರಿಯ ಅಧೀನರು ಎನ್ನುವುದನ್ನು ಚಿಂತಿಸಿ ಮಾಡ್ತಾ ಇದ್ದಾರೆ ಭಗವಂತನ ಪೂಜೆಯನ್ನು. ಹಾಗೆಯೇ ಇಲ್ಲಿ ಇರುವಂತಹ ನಾವುಗಳು ಕರ್ಮಯೋನಿಜರು, ನಾವು ಕೂಡ ಇದೇ ರೀತಿಯಾಗಿ ಚಿಂತಿಸಿ ಆರಾಧನೆ ಮಾಡಬೇಕು. ಅಂದಾಗ ನಾವು ಈ ಜಗತ್ತಿನಲ್ಲಿ ಬಾಳುವುದಕ್ಕೆ ಫಲ ಬರುತ್ತೆ ಎನ್ನುವಂತಹದ್ದನ್ನು ಈ ಸುಜ್ಞಾನವೇ ಫಲ ಎಂದು ದಾಸಾರ್ಯರು ಇಲ್ಲಿ ನಮಗೆ ಹೇಳಿಕೊಡ್ತಾ ಇದ್ದಾರೆ. ಶ್ರೀಹರಿಯೊಬ್ಬರೇ ಸರ್ವತಂತ್ರ ಸ್ವತಂತ್ರರು, ಇತರ ಎಲ್ಲ ಸಮಸ್ತರು ಕೂಡ ಅವನ ಅಧೀನರೆಂದೇ ತಿಳಿದು ಭಜಿಸುವುದೇ ಫಲ. ಇಂದಿನ ಈ ನುಡಿಯ ಚಿಂತನೆಯನ್ನು ಜಗನ್ನಾಥದಾಸಾರ್ಯರ ಅಂತರ್ಯಾಮಿಯಾಗಿರುವಂತಹ ಶ್ರೀಹರಿಯಲ್ಲಿ ಸಮರ್ಪಣೆಯನ್ನು ಮಾಡ್ತಾ, ಮುಂದಿನ ನುಡಿಯಲ್ಲಿ ಶ್ರೀದಾಸರು ಏನು ಹೇಳ್ತಾ ಇದ್ದಾರೆ ಅನ್ನುವುದನ್ನು ನಾಳೆ ಮತ್ತೆ ನೋಡೋಣ. ನಿಮ್ಮೊಟ್ಟಿಗೆ ನಾಳೆ ಮತ್ತೆ ಸಿಗ್ತೇನೆ ಅಂತ ಹೇಳ್ತಾ, ಪತಿ ಅಂತರ್ಗತ ಶ್ರೀ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ನಂದೇನದೋ ಸ್ವಾಮಿ, ಸಕಲವೂ ನಿಮ್ಮದೇ, ನಾಹಂ ಕರ್ತ ಹರಿಕರ್ತ. ಹರೇ ಶ್ರೀನಿವಾಸ.